ಬೆಂಗಳೂರಿನಲ್ಲಿ ಗೃಹಜ್ಯೋತಿ ಉಳಿತಾಯ ಮನೆ ಮಾಲೀಕರ ಪಾಲಾಗ್ತಾ ಇದೆ. ಸರ್ಕಾರ ಕೊಟ್ಟಿದ್ದನ್ನ ಕಿತ್ತುಕೊಳ್ತಿದ್ದಾರಂತೆ ಮನೆ ಮಾಲೀಕರು. ನೋಡಿ, ಈಗ ಸತ್ಯ ಹೊರ ಬರ್ತಾ ಇದೆ. ಅದು ಮನೆ ಮಾಲೀಕರು ಈ ಬಾಡಿಗೆದಾರರಿಂದ ಕಿತ್ತುಕೊಳ್ತಾ ಇದ್ದಾರಂತೆ. ಗೃಹಜ್ಯೋತಿ 200 ಯೂನಿಟ್ವರೆಗೆ ಉಚಿತವಾಗಿದೆಯಲ್ವಾ, ಅದರ ಹಣ ಇದೆ, ಸರ್ಕಾರ ಕೊಡ್ತಾ ಇದೆ. ಆದರೆ ಮಾಲೀಕರ ಜೇಬಿಗೆ ಹೋಗ್ತಾ ಇದೆ ಅಂತ ಬಾಡಿಗೆ ಮನೆ ವಾಸಿಗಳಿಗೆ ಬಾಡಿಗೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಮಾಲೀಕರು. ಈ ಗೃಹಜ್ಯೋತಿಯಲ್ಲಿ ಉಳಿದಿದ್ದ ಹಣ ಮನೆ ಓನರ್ ಪಾಲಾಗ್ತಾ ಇದೆ, ಅವ್ರಿಗೆ ಹೋಗ್ತಾ ಇದೆ. ಕೆಲವು ಗ್ರಾಹಕರಿಗೆ ಈಗ ನೋಡಿ, ಈ ವಿದ್ಯುತ್ ಬಿಲ್ ಏನು ಬರ್ತಾ ಇದೆ, ಕರೆಂಟ್ ಬಿಲ್ ಬರ್ತಿದೆ ಅಂದ್ಕೊಂಡು ಬಾಡಿಗೆ ಕಟ್ಟಿ ಅಂತಿದ್ದಾರೆ ಓನರ್ಸ್. ಬೆಂಗಳೂರು ಪೂರ್ವ ಭಾಗದಲ್ಲಿ ರೆಂಟಲ್ ಅಗ್ರಿಮೆಂಟ್ ಮೀರಿ ಬಾಡಿಗೆ ಹೆಚ್ಚಳ ಆಗಿದೆ. 5% ಬದಲು 10% ಬಾಡಿಗೆ ಹೆಚ್ಚಳ ಮಾಡಿದ್ದಾರಂತೆ. ಬಾಡಿಗೆ ಕೊಡೋದಕ್ಕೆ ಕಷ್ಟ ಆದರೆ ಮನೆ ಖಾಲಿ ಮಾಡಿ ಅಂತ ಧಮಕಿ ಆಗ್ತಾ ಇದ್ದಾರಂತೆ. ಮನೆ ಖಾಲಿ ಮಾಡೋಕ್ಕೂ ಆಗದೆ ಉಳಿತಾಯವನ್ನೆಲ್ಲ ಮಾಲೀಕರಿಗೆ ಕೊಡುವಂಥ ಅನಿವಾರ್ಯತೆ. ತುಮಕೂರು ರಸ್ತೆ, ಮೈಸೂರು ರಸ್ತೆಗಳಲ್ಲಿ ಬಾಡಿಗೆಗಳು ದಿಢೀರ್ ಅಂತ ಹೆಚ್ಚಳ ಆಗಿದೆ. ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತೋ ಅಷ್ಟು ಏರಿಸಿದ್ದಾರೆ ಮನೆ ಮಾಲೀಕರು. ನಿಮಗೆ ನಷ್ಟ ಆಗಲ್ಲ, ಕರೆಂಟ್ ಬಿಲ್ನಲ್ಲಿ ಅದು ಉಳಿಯುತ್ತಲ್ಲ, ಸಮ ಆಗಿಬಿಡುತ್ತಲ್ಲ ಅಂತ ಕರೆಂಟ್ ಬಿಲ್ ಬರ್ತಿದೆ ಅಂದ್ಕೊಂಡು ಬಾಡಿಗೆ ಕಟ್ಟಿ ಅಂತಿದ್ದಾರಂತೆ ಓನರ್ಸ್. ಈಗ ನೋಡಿ, ಇದಕ್ಕೂ ಒಂದು ಏನಾದರೂ ಸರ್ಕಾರ ನಿಯಮವನ್ನು ತರಬೇಕು. ಯಾಕಂತಂದರೆ ಬಾಡಿಗೆದಾರರು ಏನೋ ನಮ್ಮದು ವಿದ್ಯುತ್ ಉಳಿತಾಯ ಆಗ್ತಿದೆ ಅಂಥೇಳಿ ಖುಷಿಪಟ್ಟಿದ್ರು. ಮನೆ ಮಾಲೀಕರು ಕೇಳಬೇಕಲ್ಲ, ಏನಪ್ಪ ಅದು ಆ ಬಿಲ್ಲು ಏನಾಗ್ತಿದೆ, ಅದರ ಹಣನ ನಾವು ಇದನ್ನಲ್ಲಿ ಹೆಚ್ಚು ಮಾಡ್ತೀವಿ ಅಂತ. ಅಲ್ಲಿ ನಿಮಗೆ ಕಟ್ಟಾಗ್ತಿದೆ, ನಮಗೆ ಉಳಿತಾಯ 200-300 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅದನ್ನೇ 200-300 ರೂಪಾಯಿ ಜಾಸ್ತಿ, ಅಥವಾ 400-500 ರೂಪಾಯಿವರೆಗೂ ಜಾಸ್ತಿ ಮಾಡ್ತಾ ಇದ್ದಾರೆ ಮನೆ ಮಾಲೀಕರು. ಯಾರು ಹೇಳೋಣ ಕಷ್ಟನ? ಮನೆ ಮಾಲೀಕರಿಗೆ ಹೇಳಿದರೆ ಇರಿ ಅಥವಾ ಖಾಲಿ ಮಾಡ್ತಾ ಇರಿ, ಈ ರೀತಿಯಾದಂಥ ಉತ್ತರ ಬರ್ತಾ ಇದೆ. ರೆಂಟ್ ಅಗ್ರಿಮೆಂಟ್ ಡೇಟ್ಗೂ ಮುನ್ನವೇ ಹಲವಾರು ಕಡೆಗಳಲ್ಲಿ ಬಾಡಿಗೆಗಳು ಈಗ ಹೆಚ್ಚಳ ಆಗ್ತಾ ಇದೆ. ತುಮಕೂರು ರಸ್ತೆ, ಮೈಸೂರು ರಸ್ತೆ ಆ ಭಾಗಗಳಲ್ಲಿ ಮನೆಗಳ ಒಂದು ಬಾಡಿಗೆ ದರ ದಿಢೀರಂತ ಏರಿಕೆ ಕಂಡಿದೆ.